ಸಿ ಎಂ ಬಂದು ಇಲ್ಲೇ ಕೂತ್ಕೋತಾ ಇರುವಂಥದ್ದು ತಮ್ಗೆ ಒತ್ತಡ ಜಾಸ್ತಿ ಮಾಡ್ತಾ ಇಲ್ಲ? ಇಲ್ಲ, ನಾನು ಹೇಳಿದ್ದೀನಿ ನೋಡಿ, ಅವ್ರ ಪಕ್ಷದ ಕೆಲಸ ಅವ್ರು ಮಾಡ್ಕೋತಾರೆ, ಅವ್ರದ್ದೇ ಆದ ಸ್ಟ್ರಾಟಜಿ ಇರುತ್ತೆ, ಅವ್ರದ್ದೇ ಆದ ಒಂದು ಎಲೆಕ್ಷನ್ ನ್ಯಾರೇಟಿವ್ ಇರುತ್ತೆ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಧ್ಯಾನ ಇರೋದು ನಮ್ಮದ ಮೇಲೆ. ಯಾಕೆ ನಾನು ಯದುವೀರ್ಗೆ ಓಟ್ ಹಾಕಬೇಕು ಅಂತ? ಮೈಸೂರು ಮತ್ತು ಕೊಡಗು ಭಾಗದ ಜನಾಂಗಕ್ಕೆ ನಾವು ಒಂದು ರೀತಿಯ ಎರಡು ಭಾಗದಲ್ಲೂ ಕೂಡ ಜನರಲ್ಲಿ ಆಕಾಂಕ್ಷೆಗಳು ಒಂದು ರೀತಿಯ ಹೊಂದಾಣಿಕೆ ಇದೆ. ಎರಡು ಭಾಗದಲ್ಲೂ ಕೂಡ ಮೈಸೂರು ಮತ್ತು ಕೊಡಗು ಭಾಗದ ಜನಾಂಗಕ್ಕೆ ಅವರ ಆಕಾಂಕ್ಷೆಗಳಲ್ಲಿ ಒಂದು ಹೊಂದಾಣಿಕೆ ಇದೆ. ಎರಡು ಭಾಗದ ಜನಾಂಗನೂ ಕೂಡ ಭಾಳ ಪಾರಂಪರೆಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ, ಭಾಳ ಒಂದು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಮೈಸೂರು ಹಾಗೆ ಉಳಿಬೇಕಾಗಿದೆ, ಕೊಡಗು ಹಾಗೆ ಉಳಿಬೇಕಾಗಿದೆ, ಅದು ಭಾಳ ಮುಖ್ಯ. ಸೊ ಇದಕ್ಕಾಗಿ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಬೇಕಾಗಿದೆ, ಅಂದರೆ ಪ್ರಕೃತಿಯ ಕಾಳಜಿ ಇಟ್ಕೊಂಡು ಆ ಪಾರಂಪರೆ ಉಳಿಸುವಂಥದ್ದು, ಆ ಕೆಲಸದೊಂದಿಗೆ ಅಭಿವೃದ್ಧಿ ಬೇಕಾಗಿದೆ. ಅದು ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿ ಆಗಬೇಕಾಗಿರೋದು ಭಾಳ ಮುಖ್ಯ. ಅದು ನಮ್ಮ ಎನ್ವೈರ್ಮೆಂಟಲ್ ಇಕನಾಮಿಕ್ಸೇ ಅದಕ್ಕೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಒಂದು ಒಳ್ಳೆಯ ಪ್ರಭಾವ ಇರುತ್ತೆ. ಸೊ ಅದಕ್ಕಾಗಿ ಇದು ಭಾಳ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಎರಡು ಭಾಗದಲ್ಲೂ ಕೂಡ ಒಂದು ಹೆಚ್ಚು ಅವಲಂಬನೆ ಇರೋದು ಕೃಷಿ ಕ್ಷೇತ್ರದ ಮೇಲೆ. ಸೊ ಅದನ್ನು ಕೂಡ ಉತ್ತಮವಾದ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಆ್ಯಂಡ್ ರಾಷ್ಟ್ರ ಮಟ್ಟದಲ್ಲಿ, ಮಟ್ಟದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಮಾಡ್ತಾ ಇರುವ ಕೆಲಸ ಕಳೆದ 10 ವರ್ಷದಲ್ಲಿ ಆ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಅಡಿಪಾಯವನ್ನು ನೆಟ್ಟಿದ್ದಾರೆ. ಆಗಲೇ ಭಾರತದಲ್ಲಿ ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ನೀವು ಲೆಕ್ಕ ಮಾಡಿದ್ರೆ ನಾವು 5ನೇ ಸ್ಥಾನದಲ್ಲಿ GDP ಮೂಲಕ, ಪರ್ಚೇಸಿಂಗ್ ಪ್ಯಾರಿಟಿ ಮೂಲಕ ನಾವು 3ನೇ ಸ್ಥಾನದಲ್ಲಿದ್ದೀವಿ. ನಾವು GDP ಮೂಲಕ 3rd ಪ್ಲೇಸ್ ಬರಬೇಕು ಅಂತ ಉದ್ದೇಶದಿಂದ ಇವಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ. ಬೈ 2047 ಪಾಶ್ಚಾತ್ಯ ದೇಶ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಿದೆ ಅಷ್ಟೇ ಮಟ್ಟಕ್ಕೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕು ಅಂತ ದೃಷ್ಟಿ ನೆಟ್ಟಿದ್ದಾರೆ. ಇವತ್ತಲ್ಲ ನಾಳೆ ಅಲ್ಲ, 2047 ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವುದು ದೃಷ್ಟಿ ನೆಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿಯವರು. ಅದು ಭಾಳ ಶ್ಲಾಘನೀಯದು. ಸೊ ಭಾರತೀಯರಾಗಿ, ಕನ್ನಡಿಗರಾಗಿ ಅದು ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿರೋದು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಪ್ರಧಾನಮಂತ್ರಿಯವರ ದೃಷ್ಟಿಗಾಗಿ ಇಲ್ಲಿ ಒಂದು ಸೇತುವೆಯಾಗಿ ಮೈಸೂರು ಕೊಡಗು ಭಾಗದಲ್ಲಿ ನಾವು ಕೆಲಸ ಮಾಡ್ತೀವಿ.